ನೀಟ್ ಅಕ್ರಮದ ವಿರುದ್ಧ ಹೋರಾಟಕ್ಕೆ ಕೊನೆಗೂ ಜಯ ಸಂದಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನ್. ನೋಡಿ, ಕಳೆದ ಒಂದು ತಿಂಗಳಿನಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೀಡು ಬಿಟ್ಟಿದ್ದಂತಹ ಪ್ರತಿಭಟನಾಕಾರರ ಮುಖ್ಯ ಬೇಡಿಕೆಯೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಾಗಿತ್ತು. ಎರಡು ಸುತ್ತಿನ ಸಭೆಯಾಗಿತ್ತು, ಮಾತುಕತೆಗಳಾಗಿತ್ತು, ಜೆಪಿ ನಡ್ಡಾ ಅವರ ಜೊತೆ ಮಾತುಕತೆಯಾಗಿತ್ತು. ಮೂರನೇ ಸುತ್ತಿನ ಸಭೆಗೂ ಮುನ್ನವೇ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಸಿಜೆಪಿ ಒಂದು ಪ್ರತಿಭಟನೆಯ ಹಾದಿಯನ್ನ ಮುಂದುವರಿಸುತ್ತೇವೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿತ್ತು. 3:30ರವರೆಗೆ ಸಮಯಾವಕಾಶವನ್ನ ನಿಗದಿ ಮಾಡಲಾಗಿತ್ತು. ಅಷ್ಟರ ಒಳಗಾಗಿಯೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಮಕ್ಕಳು ಓದುವಿನಲ್ಲಿ ಸಮಯ ಕಳಿಬೇಕು, ಜವಾಬ್ದಾರಿಯಿಂದ ನಾನು ಯಾವತ್ತೂ ಹಿಂದೆ ಸರಿಯೋದಿಲ್ಲ, ದೇಶದ ಯುವ ಜನರ ಆಕಾಂಕ್ಷೆಗಳಿಗೆ ಗೌರವವನ್ನ ಸಲ್ಲಿಸುತ್ತೇನೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ದೇಶ ಸೇವೆಗೆ ಅವಕಾಶ ನೀಡಿದ್ದ ಪ್ರಧಾನಿ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜೀನಾಮೆ ಪತ್ರದಲ್ಲಿ ಪ್ರಧಾನ್ ಹಲವು ವಿಷಯಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂತೋಷ್, ಯುವ ಸಮೂಹಕ್ಕೆ ಸಂದಂತಹ ಜಯ ಇದು. ಎಸ್ ರಮ್ಯಾ, ಕಡೆಗೂ ಕೇಂದ್ರ ಸರ್ಕಾರ ಎಲ್ಲ ಜನರ ಒಂದು ಆಗ್ರಹ ಒತ್ತಾಯ ಏನಿತ್ತು, ಪ್ರಮುಖವಾಗಿ ವಿದ್ಯಾರ್ಥಿಗಳು ಎಲ್ಲರ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ, ಪ್ರಮುಖವಾಗಿ ಅವರ ಆಗ್ರಹ ಇದ್ದಂಥದ್ದು ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಈಗ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಏನು ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದಾಗಿತ್ತು, 23 ಲಕ್ಷ ವಿದ್ಯಾರ್ಥಿಗಳಿಗೆ ಆದಂತಹ ಅನ್ಯಾಯ ಅಂತ ಹೇಳಿ ಕಳೆದ ಫೆಬ್ರವರಿಯಲ್ಲಿ ನಡೆದಂತಹ ಒಂದು ಪರೀಕ್ಷೆ ರಾಜಸ್ಥಾನದಲ್ಲಿ ಏನು ಪೇಪರ್ ಲೀಕ್ ಆಯಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಪರೀಕ್ಷೆಯನ್ನು ಬ್ಯಾನ್ ಮಾಡಿ ರೀ ಎಕ್ಸಾಮಿನೇಷನ್, ಇದರಿಂದ ಆಘಾತಕ್ಕೊಳಗಾದಂತಹ ವಿದ್ಯಾರ್ಥಿಗಳು ಒಂದಷ್ಟು ಮಂದಿ ಸೂಸೈಡ್ ಅನ್ನ ಮಾಡಿಕೊಂಡ್ರು. ಹೀಗಾಗಿ ಇವರಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ಕಾರಣಕ್ಕೆ ಶುರುವಾದಂತಹ ಇದು ದೊಡ್ಡ ಮಟ್ಟದ ಕ್ರಾಂತಿ ಅಂತಾನೆ ಹೇಳಬಹುದು. ಇದಕ್ಕೆ ಮುನ್ನುಡಿಯನ್ನು ಹಾಡಿದಂಥವರು ಸಿಜೆಪಿ, ಕಾಕ್ರೋಚ್ ಜನತಾ ಪಾರ್ಟಿ, ಅದರ ಮುಖ್ಯಸ್ಥರಾಗಿದ್ದಂತಹ ಅಭಿಜಿತ್ ದೀಪ್ಕಿ ಅವರು ಮತ್ತು ಇವರಿಗೆ ಫೇಸ್ ಆಗಿ ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಅವರು ಕಳೆದ 28 ದಿವಸಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಆರಂಭವಾಗಿದ್ದಂತಹ ಉಪವಾಸ ಸತ್ಯಾಗ್ರಹ ಅನ್ನುವಂಥದ್ದೇನಿತ್ತು, ಅಲ್ಲಿ ಒಂದರ್ಥದಲ್ಲಿ ವಿದ್ಯಾರ್ಥಿಗಳು ಮತ್ತು ದೇಶವ್ಯಾಪಿ ಇದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯ ರೂಪವನ್ನು ಪಡೆದುಕೊಳ್ತು. ಇದರ ಜೊತೆಗೆ ಇವರು ಯಾವಾಗ ಸಂಸತ್ ಚಲೋಗೂ ಕೂಡ ಒಂದು ಕರೆಯನ್ನು ಕೊಟ್ಟಿದ್ರು, ಸರ್ಕಾರ ನಮ್ಮ ಕೂಗನ್ನು ಕೇಳಿಸ್ಕೊಳ್ತಾ ಇಲ್ಲ, ಇನ್ನೂ ಕೂಡ ಯಾವುದೇ ತರಹದ ಪ್ರತಿಕ್ರಿಯೆ ಪ್ರಧಾನಿಯವರಿಂದಾಗಲಿ ಸಚಿವರಿಂದಾಗಲಿ ಕೇಂದ್ರ ಸರ್ಕಾರದ ಯಾರಿಂದಲೂ ಬಂದಿಲ್ಲ ಅನ್ನುವಂಥ ಒತ್ತಾಯ ಆದಾಗ ಅದು ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ತು. ಯಾವಾಗ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ತು, ಇದರ ಜೊತೆಗೆ ಅಧಿವೇಶನದಲ್ಲೂ ಕೂಡ ಕಾಂಗ್ರೆಸ್ನವರು, ಪ್ರಮುಖವಾಗಿ ವಿಪಕ್ಷವಾಗಿದ್ದಂತಹ ಕಾಂಗ್ರೆಸ್, ಅದರ ಜೊತೆಗೆ ಮಿತ್ರ ಪಕ್ಷಗಳು ಎಲ್ಲರೂ ಸೇರಿ ಪ್ರಧಾನಿಯವರನ್ನು ಆಗ್ರಹ ಮಾಡ್ತಾ ಇದ್ರು. ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪಿ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲರಿಗೂ ಕೂಡ ಈ ಪ್ರತಿಭಟನೆಯ ಸ್ವರೂಪವೇ ಜೋರಾಯಿತು. ಇನ್ಫ್ಯಾಕ್ಟ್ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಇದರ ಒಂದು ಪ್ರತಿಭಟನೆ ಬಿಸಿಯನ್ನ ತಟ್ಟೋದಕ್ಕೆ ಶುರುವಾಯಿತು. ಹೀಗಾಗಿ ಕಡೆಗೂ ಇದರ ಮಧ್ಯೆ ಮೊನ್ನೆಯಷ್ಟೇ ಪ್ರಧಾನಿಯವರು ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ರು. ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ನ ರೀಲ್ ಮುಖಾಂತರ ಪ್ರಧಾನಿಯವರು ದೇಶದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ನಾವು ಈ ವಿಚಾರವಾಗಿ ಕಠಿಣವಾದಂತಹ ಕ್ರಮವನ್ನು ಅನುಸರಿಸ್ತೇವೆ ಅನ್ನುವಂಥ ಮಾತನ್ನ ಪ್ರಧಾನಿ ಮೋದಿ ಅವರು ಹೇಳಿದ್ರು. ಅದಾದ ನಂತರದಲ್ಲಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಅದಾಗಿ ಈಗ ಈ ಕ್ಷಣದ ಅಪ್ಡೇಟ್ ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ವಿಸ್ತೃತವಾಗಿ ಒಂದಷ್ಟು ಟ್ವೀಟ್ ಅನ್ನು ಮಾಡಿದ್ದಾರೆ, ಬರೆದಿದ್ದಾರೆ. ನಾನು 4 ದಶಕಗಳ ಕಾಲ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದೇನೆ, ವಿದ್ಯಾರ್ಥಿಗಳಿಗೋಸ್ಕರ ನಾನು ಸದಾ ನಿಲ್ತೇನೆ, ಹೀಗಾಗಿ ಯಾರಿಗೂ ಅನ್ಯಾಯ ಸಂತೋಷ್, ರಾಜೀನಾಮೆ ಪತ್ರ ಏನೋ ಈಗಾಗಲೇ ಅವರು ಟ್ವೀಟ್
ಟ್ವೀಟ್ ಮಾಡೋದರ ಮುಖಾಂತರ ತಮ್ಮ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಸೊ ಯಾವೆಲ್ಲ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರಧಾನ್ ಅವರು ಅಂತ ಹೇಳಿ? ಎಸ್ ಅದೇ ರಮ್ಯಾ, ನಾನು 4 ದಶಕಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಹೀಗಾಗಿ ನನಗೆ ಗೊತ್ತಿದೆ ವಿದ್ಯಾರ್ಥಿಗಳು ಯಾವ ರೀತಿ ಕನಸನ್ನು ಕಂಡಿರ್ತಾರೆ, ಅವರಿಗೆ ಪೂರಕವಾಗಿ ನಾವೆಲ್ಲ ಏನು ಯೋಜನೆಗಳನ್ನು ತರಬೇಕು, ಈ ಎಲ್ಲ ವಿಚಾರವನ್ನು ಮೆನ್ಷನ್ ಮಾಡಿ ನಾನು ನೈತಿಕ ಹೊಣೆಯನ್ನು ಹೊತ್ತು ಪ್ರಧಾನಿ ಮೋದಿ ಅವರಿಗೆ ನಾನು ನನ್ನ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಪ್ರಧಾನಿ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಅದರ ಜೊತೆಗೆ ಅವರ ಸಹೋದ್ಯೋಗಿಗಳಿಗೂ ಕೂಡ ಅವರು ಥ್ಯಾಂಕ್ಸ್ ಅನ್ನು ಹೇಳಿ ಇಂಥದ್ದನ್ನು ಮತ್ತೆ ಆಗೋದಕ್ಕೆ ಬಿಡೋದಿಲ್ಲ, ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊತ್ತಿದೆ, ಎಲ್ಲೆಡೆಯೂ ಕೂಡ ಈ ಪ್ರತಿಭಟನೆಯನ್ನು ತಟ್ಟು, ಹೀಗಾಗಿ ಇದರ ನೈತಿಕ ಹೊಣೆಯನ್ನು ಹೊತ್ತು ನಾನು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿದ್ದಾರೆ. ರಮ್ಯಾ, ಓಕೆ, ಪಿಎಂಒ ಇಂದ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಅಥವಾ ಅಂಗೀಕಾರ ಆಗುವಂತಹ ಕೆಲಸಗಳಾಗಿದೆಯಾ? ಸದ್ಯಕ್ಕಿನ್ನೂ ಅಂಗೀಕಾರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇಲ್ಲ. ಬಟ್ ಸಂಭ್ರಮಾಚರಣೆಯಂತೂ ಈ ಕ್ಷಣಕ್ಕೆ ಆರಂಭವಾಗಿರುವಂಥದ್ದು. ಯಾಕೆಂದರೆ CJP ಇದರ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡಿತ್ತು. ಅದರಲ್ಲೂ ಕೂಡ ಅಭಿಜಿತ್ ದೀಪ್ಗೆ ಮತ್ತು ಅವರ ಬೆಂಬಲಿಗರೆಲ್ಲರೂ ಕೂಡ ಈಗಾಗಲೇ ಅವರು ವಿ ಡಿಡ್ ಇಟ್ ಅನ್ನುವಂಥ ಮುಖಾಂತರ, ಅಂದರೆ ನಾವು ಇದನ್ನು ಸಾಧಿಸಿದ್ವಿ, ನಾವು ರಾಜೀನಾಮೆಯನ್ನು ಪಡೆದ್ವಿ ಅಂತ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ CJPಯದ್ದು 3 ಆಗ್ರಹಗಳಿತ್ತು. ಒಂದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಎರಡನೆಯದು, ಆಘಾತಕ್ಕೊಳಗಾಗಿ ಮೃತಪಟ್ಟಂಥ ವಿದ್ಯಾರ್ಥಿಗಳಿಗೆ 1 ಕೋಟಿಯ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ಎರಡನೇ ಆಗ್ರಹ ಇತ್ತು. ಮೂರನೆಯದ್ದು, ಮೊನ್ನೆ ಆದಂಥ ಸಂಸತ್ ಚಲೋ ಸಂದರ್ಭದಲ್ಲಿ ಆದಂಥ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ತು. ಆಗ ಯಾರೆಲ್ಲ ಒಂದು ಅಟ್ಯಾಕ್ ಮಾಡೋದಕ್ಕೆ ಹೋದ್ರು ಅವರುಗಳ ಮೇಲೆ ಕೇಸ್ ಆಗಬಾರದು ಅನ್ನುವಂಥದ್ದು ಕೂಡ ಇವರ ಮೂರನೇ ಆಗ್ರಹ ಇರುವಂಥದ್ದು. ಈ ಕ್ಷಣದ ಅಪ್ಡೇಟ್ನಲ್ಲಿ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ CJP ಅವರು. ಟಿಕ್ ಮಾಡುವ ಮುಖಾಂತರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿದೆ ಅನ್ನುವಂಥದ್ದು ಮೊದಲ ಬೇಡಿಕೆಗೆ ಟಿಕ್ ಮಾರ್ಕ್ ಹಾಕಿದ್ದಾರೆ. ಇನ್ನು 2 ಬೇಡಿಕೆಗಳಿಗೆ ಪೆಂಡಿಂಗ್ ಅನ್ನುವಂಥ ಮುಖಾಂತರ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಬಟ್ ಒಟ್ಟಾರೆ ಏನು ಈ ಒಂದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು, ನೀಟ್ ಅಕ್ರಮ ಆದಂತಹ ವಿದ್ಯಾರ್ಥಿಗಳಿಗೆಲ್ಲರಿಗೂ ನ್ಯಾಯ ಸಿಗಬೇಕು, ಇದೇನಿತ್ತಲ್ಲ, ಹೀಗಾಗಿ ಇದನ್ನು ನಾವು ಸಾಧಿಸಿದ್ವಿ ಅಂತ ಈಗ ಸಂಭ್ರಮಾಚರಣೆ ಎಲ್ಲೆಡೆಯೂ ಕೂಡ ಮುಗಿಲು ಮುಟ್ಟಿರುವಂಥದ್ದು. 3ನೇ ಸುತ್ತಿನ ಪ್ರಮುಖ ಬೇಡಿಕೆಯೇ ಕೂಡ ಅವರಿಗೆ ರಾಜೀನಾಮೆ ಸಲ್ಲಿಕೆ ಆಗಬೇಕು ಅನ್ನೋದಾಗಿತ್ತು. ಈಗ ರಾಜೀನಾಮೆ ಸಲ್ಲಿಕೆ ಆಗಿದೆ. ವಾಟ್ ನೆಕ್ಸ್ಟ್? ಮುಂದಿನ ನಿಲುವೇನು CJP ಅವರದ್ದು? CJP ಅಗೈನ್ ನಾ ಹೇಳಿದ ಹಾಗೆ ಮತ್ತೆರಡು ಡಿಮ್ಯಾಂಡ್ಸ್ ಇರೋದ್ರಿಂದ ಅದನ್ನು ಕೂಡ ಪೂರೈಸುವ ತನಕ ಬಹುಶಃ ಇವರ ಪ್ರತಿಭಟನೆಯನ್ನು ಮುಂದುವರಿಸಬಹುದು ಅಂತ ಹೇಳಲಾಗ್ತಾ ಇದೆ. ರಾಜೀನಾಮೆ ಪಡೆದಾಕ್ಷಣಕ್ಕೆ ಇದೆಲ್ಲದಕ್ಕೂ ನ್ಯಾಯ ಕೊಡಿಸ್ಬಿಟ್ರು ಅಂತ ಅರ್ಥನ ಇಲ್ಲ. ಹೀಗಾಗಿ CJP ಅದರಲ್ಲೂ ಕೂಡ ಅಭಿಜಿತ್ ದೀಪ್ಗೆ ಇನ್ನೇನು ಮುಂದುವರಿಸ್ತಾರೆ, ಈ ವಿಚಾರವನ್ನೇ ಇಟ್ಕೊಂಡು ಉಳಿದಿರುವಂತಹ 2 ಪೆಂಡಿಂಗ್ ಆಗ್ರಹಗಳೇನಿದ್ದಾವೆ ಅದು ಈಡೇರುವ ತನಕವೂ ಅವರೇನಾದರೂ ಸತ್ಯಾಗ್ರಹವನ್ನು ಮುಂದುವರಿಸ್ತಾರಾ ಇದೇ ದೆಹಲಿಯ ಜಂತರ್ ಮಂತರ್ನಲ್ಲಿ, ಅಥವಾ ಈಗಾಗಲೇ ಒಂದು ಬೇಡಿಕೆ ಈಡೇರಿಬಿಡುತ್ತೆ. ಪ್ರಮುಖವಾಗಿದ್ದಂತಹ ಬೇಡಿಕೆ ಇವರು ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಂಥದ್ದು. ಇನ್ಫ್ಯಾಕ್ಟ್ ವಿಪಕ್ಷಗಳು ಸದನದಲ್ಲೂ ಕೂಡ ಅಧಿವೇಶನದಲ್ಲೂ ಕೂಡ ಇದನ್ನೇ ಇವರು ಆಗ್ರಹ ಇಟ್ಟಿದ್ದಂಥದ್ದು. ಸರ್ಕಾರ ರಿಯಾಕ್ಟ್ ಮಾಡಬೇಕು, ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ. ಇದಕ್ಕೆ ಪೂರಕವಾಗಿ ನಿಂತದ್ದು CJP. ಹೀಗಾಗಿ CJP ಇದೊಂದೇ ಇಶ್ಯೂವನ್ನ ಇಟ್ಕೊಂಡು ಇನ್ನೂ ಮುಂದುವರಿಸ್ತಾರಾ, ಇವರೆಲ್ಲ ಬೆಂಬಲಿಗರೇನು ಒಟ್ಟಾಗಿ ಸೇರಿದ್ರು, ಅಥವಾ ನೆಕ್ಸ್ಟ್ ಇಶ್ಯೂ ಆಸ್ ಇನ್ ಲೈಕ್ ಅವರ ಈಗಾಗಲೇ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹುಟ್ಟುಕೊಳ್ತೋ ಆಗಲೇ ಅವರು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿಬಿಟ್ಟಿದ್ರು. ನಮ್ದು ಈ ಥರ ಇರುತ್ತೆ, ನಾವು ಹೀಗೆ ಮಾಡ್ತೇವೆ, ಹೀಗೆ ಜನಪರವಾಗಿ ನಿಲ್ತೇವೆ, ನಮ್ಮ ಅಧಿಕಾರವನ್ನು ಕೊಡಿ, ಈ ರೀತಿಯಾಗಿ ಏನು ಈ CJP ಅನ್ನುವಂಥದ್ದು ಹುಟ್ಟುಕೊಂಡಿತ್ತಲ್ಲ. ಹೀಗಾಗಿ ಪ್ರಮುಖವಾಗಿ ಜನರನ್ನು ತನ್ನತ್ತ ಸೆಳೆಯೋದಕ್ಕೆ ಮೊದಲ ಅಸ್ತ್ರವನ್ನಾಗಿ ಬಳಸ್ಕೊಂಡಂಥದ್ದು CJP ಅಭಿಜಿತ್ ದೀಪ್ಗೆ ಈ ಒಂದು ನೀಟ್ ಅಕ್ರಮದ ವಿಚಾರವನ್ನ. ಹೀಗಾಗಿ ನೀಟಲ್ಲಿ ಇನ್ನೂ 2 ಪೆಂಡಿಂಗ್ ಅವರು ಹೇಳ್ಕೊಳ್ತಾ ಇರುವಂತಹ ಪ್ರಕಾರ. ಹೀಗಾಗಿ ಅದನ್ನೇ ಮುಂದುವರಿಸ್ತಾರಾ, ಅದನ್ನು ಮುಂದುವರಿಸಿ ಈಗ ಕೈ ಬಿಟ್ಟು ಅಥವಾ ಬೇರೆ ಇನ್ನೇನಾದರೂ ಇಶ್ಯೂವನ್ನ ತೆಗೆದುಕೊಳ್ತಾರಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಓಕೆ, ಈ ಹೈ ಡ್ರಾಮಾ ಸಚಿವರ ರಾಜೀನಾಮೆಯ ಜೊತೆಗೆ ವಿಪಕ್ಷಗಳು ಏನ್ ಹೇಳ್ತಾ ಇದಾವೆ, ಅವರ ರಿಯಾಕ್ಷನ್ ಯಾವ ರೀತಿಯಾಗಿದೆ ಅಂತ ಹೇಳಿ? ಎಸ್, ವಿಪಕ್ಷಗಳು ನಾನು ಹೇಳಿದ ಹಾಗೆ ಅಧಿವೇಶನದಲ್ಲಿ ಮೊದಲ ದಿನದಲ್ಲೂ ಕೂಡ ಈ ಬಾರಿ ಇವರಿಗೆ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಆಡಳಿತ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಇವರ ಹತ್ರ ಬಹಳಷ್ಟು ಅಸ್ತ್ರಗಳಿತ್ತು. ಅದರಲ್ಲಿ ಪ್ರಮುಖವಾಗಿ ಅಯೋಧ್ಯ ರಾಮ ಮಂದಿರದ ಹುಂಡಿ ಲೂಟಿ ಎನ್ನುವಂಥದ್ದೇನು ಆರೋಪ ಇತ್ತು. ಅದರ ಜೊತೆಗೆ ದೇಶವ್ಯಾಪಿ ಇಂಥ ದೊಡ್ಡ ಮಟ್ಟಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ, ನಮಗಾಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ರಿಯಾಕ್ಷನ್ ಬೇಕಿತ್ತು, ಪ್ರಧಾನಿಯವರ ರಿಯಾಕ್ಷನ್ ಬೇಕಿತ್ತು, ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೇಳಿದ್ದಂಥದ್ದು. ಹೀಗಾಗಿ ಅದು ರಾಜ್ಯಸಭೆಯಲ್ಲಾಗಿರಬಹುದು, ಲೋಕಸಭೆಯಲ್ಲಾಗಿರಬಹುದು, ಪ್ರಮುಖವಾಗಿ ವಿಪಕ್ಷ ಅದರಲ್ಲೂ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಅವರನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ 2-3 ದಿನಗಳಿಂದಲೂ ಕೂಡ ಗದ್ದಲ ಗಲಭೆ ನಡೀತಾನೆ ಇತ್ತು ಅಧಿವೇಶನದಲ್ಲಿ. ಇದಾದ ನಂತರ ಯಾವಾಗ ಸಂಸತ್ ಚಲೋ ಸಂದರ್ಭದಲ್ಲಿ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ತು, ಲಾಠಿ ಚಾರ್ಜ್ ಆಯಿತು, ಅಶ್ರುವಾಯು ಪ್ರಯೋಗ ಆಯಿತು, ವಿದ್ಯಾರ್ಥಿಗಳಿಗೆ ಪೊಲೀಸರಿಗೆ ಎಲ್ರಿಗೂ ಕೂಡ ಗಂಭೀರ ಗಾಯಗಳಾದವು. ಅದಾದ ನಂತರದಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಪ್ರಧಾನಿ ಮೋದಿಯವರ ನಿವಾಸದ ಎದುರೇ ಹೋಗಿ ಕೂತ್ಕೊಂಡು ಖುದ್ದು ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ವಾರ್ದಾ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಹೋಗಿದ್ರು. ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಪ್ರಧಾನಿ ಮೋದಿಯವರ ನಿವಾಸದ ಎದುರುಗಡೆ
ಪ್ರತಿಭಟಿಸುವಂಥ ಕೆಲಸವನ್ನು ಮಾಡಿದ್ರು. ಅವರು ಪ್ರಧಾನಿ ಮೋದಿಯವರ ರಾಜೀನಾಮೆಯನ್ನು ಕೂಡ ಅಭಿಜಿತ್ ದೀಪ್ಗೆ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ರು. ಹೀಗಾಗಿ ವಿಪಕ್ಷಗಳು ಈ ವಿಚಾರವಾಗಿ ರಿಯಾಕ್ಟ್ ಮಾಡಲೇಬೇಕು, ಪ್ರಧಾನಿಯವರು ಮಾತಾಡಬೇಕು ಅನ್ನುವಂಥ ಆಗ್ರಹಕ್ಕೆ ಪೂರಕವಾಗಿ ಪ್ರಧಾನಿ ಮೋದಿ ಅವರು ರಿಯಾಕ್ಟ್ ಮಾಡಿದ್ರು. ಅದರಲ್ಲೂ ಕೂಡ ಈ ಜೆನ್ಜಿ ಅನ್ನುವಂಥದ್ದು ಏನು ಎದ್ದಿದ್ದಾರೆ ಅನ್ನುವಂಥ ಕಾರಣಕ್ಕೆ, ಜೆನ್ಜಿಗಳಿಗೆ ರೀಚ್ ಆಗಲಿ ಅನ್ನುವಂಥ ಕಾರಣಕ್ಕೆ ಇನ್ಸ್ಟಾಗ್ರಾಮ್ನ ರೀಲ್ ಮುಖಾಂತರವೇ ಪ್ರಧಾನಿ ಮೋದಿ ಅವರು ರಿಯಾಕ್ಟ್ ಮಾಡಿದ್ರು. ಅದಾದ ನಂತರ ಬಿಜೆಪಿ ನಿಯೋಗ ಸಚಿವರು ಪಾರ್ಟಿ ಮತ್ತೆ ಈ ಕೇಂದ್ರದ ನಡುವೆ ಸಮಯ ನಿಗದಿ ಆಗಿತ್ತು ಮಾತುಕತೆಗೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬೆನ್ನಲ್ಲೇ ಈ ಮಾತುಕತೆಗಳು ಮುಂದುವರಿಯುತ್ತಾವ ಅಥವಾ ಇದನ್ನ ಇಲ್ಲಿಗೆ ನಿಲ್ಲಿಸುವಂತಹ ಲಕ್ಷಣಗಳು ಕಾಣಸಿಗ್ತಾ ಇದೆಯಾ ಅಥವಾ ಭೇಟಿಯಾಗಿ ಮತ್ತೊಂದು ಸುತ್ತಿನ ಚರ್ಚೆಗಳಾಗುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಎಸ್ ರಮ್ಯಾ, ಜೆ.ಪಿ. ನಡ್ಡಾ ಅವರು ಇವರಿಗೆ ಸಮಯಾವಕಾಶವನ್ನು ಕೊಟ್ಟಿದ್ರು. ಬಂದು ಭೇಟಿಯಾಗಿ ನಿಮ್ಮ ಆಗ್ರಹ ಏನಿದೆ ಅದನ್ನು ಕೊಡಿ, ನಮಗೆ ನಾವು ಅದನ್ನು ಪೂರೈಸುವಂತಹ ಕೆಲಸವನ್ನು ಮಾಡ್ತೇವೆ ಅಂತ ಜೆ.ಪಿ. ನಡ್ಡಾ ಅವರು ಹೇಳಿದ್ರು. ಜೆ.ಪಿ. ನಡ್ಡಾ ಅವರನ್ನ 4 ಗಂಟೆಗಳ ಬಳಿಕ ಅಂದ್ರೆ ಕಾಯಿಸ್ತಾರಂತೆ ಅವ್ರನ್ನ. ಅದಾದ ನಂತರ ಅವರನ್ನ ಭೇಟಿ ಆಗ್ತಾರೆ. ಅವರ ಆಗ್ರಹ ಏನಿದೆ ಅದನ್ನ ಪತ್ರದ ಮುಖಾಂತರ ಅವರಿಗೆ ಸಲ್ಲಿಕೆಯನ್ನು ಮಾಡ್ತಾರೆ. ಹೀಗಾಗಿ ಅದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಕೇಂದ್ರ ಸರ್ಕಾರ ಅವರಿಗೆ ಯಾವುದೇ ಆಶ್ವಾಸನೆ ಕೊಟ್ಟಿದ್ರು ಕೂಡ ಅವರು ಬಂದ ನಂತರ ಹೇಳ್ತಾ ಇದ್ದಂಥದ್ದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಆದರೆ ಎಷ್ಟರ ಮಟ್ಟಕ್ಕೆ ಅದನ್ನು ಪೂರೈಸ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾವು ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಈ ಹೋರಾಟ ಏನಿದೆ ಇದು ಬೇರೆ ಬೇರೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ನಾವು ಇಲ್ಲಿಗೆ ಕೈ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಸಿಜೆಪಿ ಅವರು ಹೇಳ್ತಾ ಇದ್ರು. ಇದರ ಬೆನ್ನಲ್ಲೇ ಇಲ್ಲಿ ವಿಪಕ್ಷಗಳು ಕೂಡ ಆಗ್ರಹ ಮಾಡಿದಂತಹ ಕಾರಣಕ್ಕೆ ಮೋದಿ ಅವರು ರಿಯಾಕ್ಟ್ ಮಾಡ್ತಾರೆ. ಅದಾದ ನಂತರ ಸಚಿವರುಗಳು ಭೇಟಿ ಮಾಡಿ ಸೋನಂ ವಾಂಗ್ಚುಕ್ ಅವರಿಗೆ ಒಂದು ಪತ್ರವನ್ನು ಕೊಟ್ಟು ಅವರು ಕೂಡ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಬೆನ್ನಲ್ಲಿ ಈಗ ಮಧ್ಯಾಹ್ನ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಕೊಟ್ಟಿರುವಂಥದ್ದು. ಇನ್ನುಳಿದಿರುವಂತಹ 2 ಪೆಂಡಿಂಗ್ ಏನಿದೆಯಲ್ಲ ಇವರ ಬೇಡಿಕೆಗಳು, ಅಂದ್ರೆ 1 ಕೋಟಿಯ ಪರಿಹಾರ ಜೊತೆಗೆ ಯಾವುದೇ ತರಹದ ಕೇಸ್ಗಳಾಗಬಾರದು, ಏನು ಹಲ್ಲೆ ಆಯ್ತಲ್ಲ ಅವರ ಮೇಲೆ ಅನ್ನುವಂಥದ್ದು ಏನಿದೆ, ಇದನ್ನ ಪೂರೈಸುವ ತನಕವೂ ಇವರು ಹೋರಾಟವನ್ನು ಮುಂದುವರಿಸಿ ಮತ್ತೊಂದು ಬಾರಿ ಏನಾದರೂ ಕೇಂದ್ರದ ನಾಯಕರನ್ನ ಭೇಟಿ ಆಗ್ತಾರಾ ಅಥವಾ ಅವರು ಕೂಡ ಸಮಯಾವಕಾಶವನ್ನು ಕೊಡ್ತಾರೋ ಗೊತ್ತಿಲ್ಲ. ಇವರ ಬೇಡಿಕೆಗಳು ಈಡೇರುವವರೆಗೂ ಕೂಡ ವಿದ್ಯಾರ್ಥಿಗಳ ಸಂಭ್ರಮಾಚರಣೆ ಹೇಗಿದೆ ಸ್ಥಳದಲ್ಲಿ ಅಂತ ಹೇಳಿ ಸಿಜೆಪಿ ಅವರಂತೂ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ಬರೀ ದೆಹಲಿಯಲ್ಲಿ ಆದಂತಹ ಒಂದು ಪ್ರತಿಭಟನೆ ಅಲ್ಲ, ದೇಶವ್ಯಾಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಟ್ಟಾರೆ ಎಲ್ಲ ವಿದ್ಯಾರ್ಥಿಗಳು ಜೆನ್ಜಿ ಅಂತ ಏನು ಕರೀತಾ ಇದ್ದಾರೆ, ಸಿಜೆಪಿಯ ಕಾರ್ಯಕರ್ತರುಗಳಾಗಿ ಬೆಂಬಲಿಗರಾಗಿ ವಿದ್ಯಾರ್ಥಿಗಳ ಪರವಾಗಿ ನಿಲ್ತಾ ಇದ್ದೇವೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಈ ಒಂದು ನೀಟ್ ಅಕ್ರಮ ವಿಚಾರವಾಗಿ, ಹೀಗಾಗಿ ಅವರಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನುವಂತಹ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಏನು ಈ ಒಂದು ಪ್ರತಿಭಟನಾ ನಿರತರಾಗಿದ್ದಂತಹ ಪ್ರಮುಖವಾಗಿ ಜೆನ್ಜಿಗಳು ಯುವಕರುಗಳು ಅಂತ ಏನು ಹೇಳ್ತಾ ಇದ್ವಿ. ಹೀಗಾಗಿ ಎಲ್ಲರೂ ಕೂಡ ಒಂದರ್ಥದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಆರಂಭವಾಗಿದೆ, ಇನ್ನಷ್ಟೇ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾ ಅಂತ ಏನು ಕರಿತಾ ಇದ್ದೇವಲ್ಲ, ಎಲ್ಲರ ಸ್ಟೋರಿಗಳಲ್ಲಿ ಎಲ್ಲರೂ ಕೂಡ ಈಗ ಪೋಸ್ಟ್ ಮಾಡ್ಕೊಳ್ತಾ ಇರುವಂಥದ್ದು ನಮ್ಮ ಧ್ವನಿಗೆ. ಹಾಗಾದ್ರೆ ಖಂಡಿತವಾಗಿ ಮಣಿಲೇಬೇಕಾಗತ್ತೆ ಸರ್ಕಾರ. ಹೀಗಾಗಿ ನಮ್ಮ ಬೇಡಿಕೆಗಳು ಏನಿತ್ತು, ನಮ್ಮ ಆಗ್ರಹ ಏನಿತ್ತು, ಅದಕ್ಕೆ ತಕ್ಕ ಹಾಗೆ ಕೇಂದ್ರ ಸರ್ಕಾರ ಫೈನಲಿ, ಯಾಕಂದ್ರೆ ಇಷ್ಟು ದಿವಸ ಟೈಮ್ ತಗೊಂಡಿದ್ದೇ ತಪ್ಪು ಅನ್ನುವಂಥದ್ದು ಒಂದು ವಾದ ಇತ್ತು, ಬಟ್ ಫೈನಲಿ ನಮ್ಮ ಒಂದು ಒತ್ತಾಯಕ್ಕೆ ಮಣಿದಿರುವಂಥದ್ದು. ಹೀಗಾಗಿ ಫೈನಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿರುವಂಥದ್ದು ಸಂಭ್ರಮಾಚರಣೆ ಎಲ್ಲೆಡೆಯೂ ಕೂಡ ಮನೆ ಮಾಡಿರುವಂಥದ್ದು. ಓಕೆ, ಒಂದ್ ಕಡೆ ರಾಜೀನಾಮೆ ಆಯಿತು, NTA ಅಧಿಕಾರಿಗಳ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಇದೀಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಅಂತ ಹೇಳಿ ಮೋದಿಯವರು ಹೇಳಿದ್ರು, ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಟ್ವೀಟಲ್ಲಿ ಹೇಳಿದ್ದಾರೆ. ಆದರೆ ನಾವು ಈ ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಿರೋದ್ರಿಂದ ಮತ್ತೊಮ್ಮೆ, ಯಾಕಂದ್ರೆ ಈಗಾಗಲೇ ಇಲ್ಲಿಯ ತನಕ ಹಲವಾರು ಬಾರಿ ನೀಟ್ ಅಕ್ರಮ ಆಗಿದೆ, ಆದರೂ ಕೂಡ ಪ್ರತಿ ಬಾರಿ ಯಾಕೆ ರಿಪಿಟೇಟಿವ್ ಆಗಿ ಆಗ್ತಾ ಇದೆ, ಈ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಾಧ್ಯ ಇಲ್ವಾ? ಹಾಗಾದ್ರೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನುವಂಥದ್ದು ಇಂಡಿವಿಜುವಲ್ ಬಾಡಿ ಆದರೂ ಕೂಡ ಕೇಂದ್ರದ ಸರ್ಕಾರದ ಅಡಿಯಲ್ಲಿ ಬರಲ್ಲ ಅಂತ ಹೇಳಿದ್ರು ಕೂಡ ಅವರು ಪರಿಗಣಿಸಲೇಬೇಕಾಗುತ್ತೆ. ಬಿಕಾಸ್ ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳು ತೆಗೆದುಕೊಳ್ತಾ ಇರುವಂತಹ ಒಂದು ಕ್ಲಿಷ್ಟಕರವಾದಂತಹ ಪರೀಕ್ಷೆ. ಬಹಳಷ್ಟು ಕನಸುಗಳನ್ನು ಕಂಡಿರ್ತಾರೆ, ಅದಕ್ಕೆ ಪಟ್ಟಂತ ಶ್ರಮ ಬೇಕಾದಷ್ಟಿರುತ್ತೆ, ಓದಿರ್ತಾರೆ, ಎಲ್ಲೋ ಕಷ್ಟಪಟ್ಟು ಭವಿಷ್ಯವನ್ನು ಕಟ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೆ ಎಕ್ಸಾಮಿನೇಷನ್ಸ್ನ ಅಟೆಂಡ್ ಮಾಡ್ತಾರೆ. ಎಲ್ಲೋ ಏನೋ ಅಕ್ರಮ ಆಗತ್ತೆ, ಅದನ್ನು ಗಂಭೀರವಾಗಿ ಸರ್ಕಾರಗಳು ಪರಿಗಣಿಸದೆ ಹೋಗ್ಬಿಟ್ರೆ ವಿದ್ಯಾರ್ಥಿಗಳ ಜೀವನ ಜೊತೆಗೆ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡದಂಗೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಮತ್ತೊಂದು ಬಾರಿ, ಯಾಕೆಂದ್ರೆ ಇಲ್ಲಿಯ ತನಕ ಈ ಮಟ್ಟಕ್ಕೆ ತೀವ್ರವಾದಂತಹ ಸ್ವರೂಪದಲ್ಲಿ ಇಂತಹ ದೊಡ್ಡ ಪ್ರತಿಭಟನೆ ಆಗಲಿ ಹಿಂಸಾತ್ಮಕ ರೂಪದಲ್ಲಾದ್ರೂ ನಡೆದಿರಲಿಲ್ಲ. ಅಕ್ರಮ ಆಗ್ತಾ ಇತ್ತು, ಕೆಲವರನ್ನ ಆ ಕ್ಷಣಕ್ಕೆ ಅರೆಸ್ಟ್ ಮಾಡ್ತಾ ಇದ್ರು, ಬಟ್ ಅಗೇನ್ ದ ನೆಕ್ಸ್ಟ್ ಇಯರ್ ರಿಪೀಟ್ ಆಗ್ತಾ ಇತ್ತು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು. ಹೀಗಾಗಿ ಇದು ಮತ್ತೆ ಆಗಬಾರದು, ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು. ಒನ್ ಟೈಮ್ ಎಕ್ಸಾಮಿನೇಷನ್ ಥರ ಅದನ್ನು ಮಾನಿಟರ್ ಮಾಡೋದಕ್ಕಾಗಲಿ ಅದಕ್ಕೊಂದು ಅಪ್ಲಿಕೇಶನ್ ಮುಖಾಂತರ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ಈಗಾಗಲೇ ಕೇಂದ್ರ ಸರ್ಕಾರ ನಾವು ಮಾಡುವಂಥ ಹಂತದಲ್ಲಿದ್ದೇವೆ, ಮಾಡ್ತೇವೆ. ಮತ್ತೊಮ್ಮೆ ಈ ಥರ ರಿಪಿಟೇಟಿವ್ಲಿ ಆಗಬಾರ್ದು, ಮತ್ತೊಮ್ಮೆ ಅಕ್ರಮ ಆಗಬಾರ್ದು, ಪೇಪರ್ ಲೀಕೇಜ್ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಅವರ ಕನಸುಗಳು ಭಗ್ನ ಆಗುವಂಥ ರೀತಿಯಲ್ಲಿ ಯಾವುದೇ ಕ್ರಮ ಆಗಬಾರ್ದು ಕಾರಣಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡುವಂತಹ ಹಂತದಲ್ಲಿ ಇದ್ದೇವೆ ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ. ರಮ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ರೈಟ್, ನೋಡಿ, ಈಗಾಗಲೇ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಾಗಿದೆ. ರಾಜೀನಾಮೆ ಏನೋ ಸಲ್ಲಿಕೆ ಆಯಿತು, ಬಟ್ ಆದರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಸಚಿವರ ರಾಜೀನಾಮೆಯನ್ನೇ ಪ್ರಮುಖ ಷರತ್ತಾಗಿ ಇಟ್ಕೊಂಡಿದ್ದಂತಹ ಸಿಜೆಪಿ ನಾಯಕರು ಈಗ ಮೂರನೇ ಸುತ್ತಿನ ಸಭೆ ಹೊಸ ಬೇಡಿಕೆಗಳನ್ನ ಕೂಡ ಅಥವಾ ಷರತ್ತುಗಳನ್ನ ಇಡುವಂತಹ ಕೆಲಸಗಳನ್ನ ಮುಂದಾಗ್ತಾರಾ, ಅಥವಾ ಈ ಹಿಂದೆ ಬೇಡಿಕೆಗಳು ಏನು ಇಟ್ಟಿದ್ರು ಅದನ್ನ ಪೂರೈಕೆ ಮಾಡುವವರೆಗೂ ಕೂಡ ಕಾದು ನೋಡುವಂತಹ ತಂತ್ರಕ್ಕೆ ಮೊರೆ ಹೋಗ್ತಾರಾ ಗೊತ್ತಿಲ್ಲ. ಈಗಾಗಲೇ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಅರ್ಜಿಗಳು ಹಾಗೆ ಬಾಕಿ ಉಳಿದುಕೊಂಡಿದ್ದಾವೆ. ಸೊ ಆ ಬಾಕಿ ಉಳಿದುಕೊಂಡಿರುವಂತಹ ಸಂದರ್ಭದಲ್ಲಿ, ವಿಚಾರಣೆ ಇರುವಂತಹ ಸಂದರ್ಭದಲ್ಲಿ ಈ ರಾಜೀನಾಮೆಯ ಬೆಳವಣಿಗೆ ನ್ಯಾಯಾಲಯದ ಈ ಮುಂದಿನ ವಿಚಾರಣೆ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕ್ತಾ ಇದೆ. ರಾಜೀನಾಮೆಯನ್ನ ಇನ್ನೂ ಕೂಡ ಅಂಗೀಕಾರ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂಗೀಕಾರ ಆಗುವವರೆಗೂ ಸಿಜೆಪಿ ಕಾದು ನೋಡುವಂತಹ ತಂತ್ರಕ್ಕೆ ಮೊರೆ ಹೋಗುತ್ತಾ ಗೊತ್ತಿಲ್ಲ. ಕಾದು ನೋಡಬೇಕು ಅಂಗೀಕಾರ ಯಾವಾಗ ಆಗತ್ತೆ ಅಂತ ಹೇಳಿ.